ರಾಜ್ಯದಲ್ಲಿ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿ ಇದ್ರೆ ಅದು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಹಿಂದಿರುವಂಥ ಮತ ಅಥವಾ ಮತ ಬ್ಯಾಂಕ್ ಯಾವುದು ಕೇಳಿದ್ರೆ ಅದು ಹಿಂದುಳಿದ ವರ್ಗಗಳ ಮತಗಳು. ಅದು ನೇಷನ್ ವೈಡ್ ಕಾಂಗ್ರೆಸ್ ಗಿಲ್ದೇ ಇದ್ರು ರಾಜ್ಯದಲ್ಲಿ ಮಾತ್ರ ಈ ಹಿಂದುಳಿದ ಮತಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ನ ಒಬಿಸಿ ರಾಷ್ಟ್ರೀಯ ಸಲಹಾ ಸಮಿತಿಯ ಸಭೆ ನಡೆದಿದೆ ಬೆಂಗಳೂರಿನಲ್ಲಿ. ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಸಭೆ, ಇದು ರಾಷ್ಟ್ರೀಯ ಸಲಹಾ ಸಮಿತಿ. ಬೆಂಗಳೂರು ಘೋಷಣೆ ಸಭೆ, ನಿರ್ಣಯಗಳ ಜಾರಿಗೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ. ಸಭೆಯ ತೀರ್ಮಾನಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೇ ವಿವರಗಳನ್ನು ಕೊಟ್ಟಿದ್ದಾರೆ. ಏನೇನು ಚರ್ಚೆ ಮಾಡಿದ್ವಿ, ಏನೇನು ಆಯಿತು ಅನ್ನೋದ್ರ ಬಗ್ಗೆ. ಸಾಮಾಜಿಕ ನ್ಯಾಯದ ಪರ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡಿದ್ದಾರೆ. ಅದು ಅವರನ್ನು ಶ್ಲಾಘಿಸುವಂತ ಪ್ರಮುಖ ನಿರ್ಧಾರವನ್ನು ನಾವು ಕೈಗೊಂಡಿದ್ದೀವಿ. ನ್ಯಾಯ ಯೋಧ ಅನ್ನುವ ಬಿರುದನ್ನು ಅವರಿಗೆ ಕೊಟ್ಟು ಅವರ ಹೋರಾಟಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದೀವಿ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು. ಎರಡನೇ ಪಾಯಿಂಟ್, ಜನಗಣತಿ ವೇಳೆ ಜಾತಿ ಗಣತಿಯ ಆದ್ಯತೆ ಮೇರೆಗೆ ಸರ್ವೆ ಮಾಡ್ತೀವಿ. ಮೂರನೇದಾಗಿ ಮೀಸಲಾತಿ ಇರುವಂತಹ ಸ್ಲ್ಯಾಬ್ 50% ಏನಿದೆ ಅದನ್ನು ತೆಗೆದುಹಾಕಿಬಿಡಬೇಕು ಅನ್ನೋದನ್ನು ಕೂಡ ಇವತ್ತಿನ ಈ ಸಭೆಯಲ್ಲಿ, ಈ ಚರ್ಚೆನಲ್ಲಿ ನಿರ್ಧಾರದ ರೂಪದಲ್ಲಿ ತೆಗೆದುಕೊಂಡಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಸೋಷಿಯಲ್, ಎಕನಾಮಿಕ್, ಎಜುಕೇಶನಲ್, ಎಂಪ್ಲಾಯ್ಮೆಂಟ್, political aspects of each individual and caste keeping at the forefront the Telangana state chief caste survey as a role model. Second, the breaking of the 50% cap bearing for the OBCs in education, service, political and other areas. Third, reservation in private educational institutions as per Article 15 Class 4 of the Indian Constitution Social. ಸರ್, ಬಹಳ ಪ್ರಮುಖವಾದಂಥ ಡೆವಲಪ್ಮೆಂಟ್ ಇದು ಅಂತ ಹೇಳ್ಬೋದು. ಎಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥ ಚರ್ಚೆ. ಆ ನಡುವೆನೇ ಅವ್ರನ್ನ OBC ರಾಷ್ಟ್ರೀಯ ಸಮಿತಿಗೆ ಸದಸ್ಯರು ಅಂತ ಹೇಳ್ಕೊತಾರೆ, ಅಧ್ಯಕ್ಷರು ಅನ್ನೋ ರೀತಿಯಲ್ಲಿ ಅವರು ನಡೀತಿದ್ದಾರೆ. ಆ ನಡುವೆ ಕಾಂಗ್ರೆಸ್ OBC ಮತಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಂದಿಟ್ಟಿದೆ. ರಾಜ್ಯದಲ್ಲಿ ಬೇರೆನೇ ಲೆಕ್ಕಾಚಾರ ಇದೆ. ಇವತ್ತಿನ ಈ ಸಭೆ ಇದೆಯಲ್ಲ ಸರ್, ರಾಜಕೀಯದಲ್ಲಿ ಯಾವ ದಿಕ್ಕನ್ನು ತೋರಿಸ್ತಾ ಇದೆ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಬ್ರೇಕಿಂಗ್ ನ್ಯೂಸ್ ಏನಂದರೆ, ರಾಷ್ಟ್ರೀಯ ನಾಯಕರಾದ ಸಿದ್ದರಾಮಯ್ಯನವರು, ರಾಜ್ಯ ಮಟ್ಟದಲ್ಲಿದ್ದವರು ನಮ್ಮ ಸಿದ್ದರಾಮಯ್ಯವರು ಇವತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿದ್ದಾರೆ. ಅವರು ಬೇಡ ಬೇಡ ಅಂದರು, ನಾನು ಆಗಲ್ಲ ಅಂತ ಹೇಳಿದ್ರು, ನನಗೆ ಬೇಡಪ್ಪ ಅಂತ ಹೇಳಿದ್ರು, ಅವರ ಮನೆಯ ಹೊಸ್ತಿಲಿಗೆ ಬಂದು ನಿಂತಿದೆ ಮಾತ್ರ ಅದನ್ನು ಅವರು ಅಲಂಕರಿಸಿದ್ದಾರೆ. OBC ರಾಷ್ಟ್ರ ಮಟ್ಟದ ಕೂಟದಲ್ಲಿ ಅವರನ್ನು ಅಧ್ಯಕ್ಷನಾಗಿ ಇವತ್ತು ಆ ಸಭೆಯನ್ನು ಅವರು ಮುನ್ನಡೆಸಿದ್ದಾರೆ. ಹೌದು, ಮೊಟ್ಟ ಮೊದಲ ಸಭೆ ಅದು ಬೆಂಗಳೂರಲ್ಲಿ ಆಗಿದ್ದು, ಕರ್ನಾಟಕ. ಯಾಕಾಗಿ ಅವರನ್ನು ಅಧ್ಯಕ್ಷ ಮಾಡಲಾಯಿತು? ವೈ ಸಿದ್ದರಾಮಯ್ಯ ಈಸ್ ಹೆಡ್ಡಿಂಗ್ ಅನ್ನುವುದನ್ನು ನಾವು ಗಮನಿಸಿದರೆ, ಬಿಹಾರ್ ಎಲೆಕ್ಷನ್ ಇನ್ನು ಸ್ವಲ್ಪ ಹತ್ತಿರದಲ್ಲಿದೆ. ಬಿಹಾರದಲ್ಲಿ ಪರ್ಸೆಂಟೇಜ್ ಆಫ್ OBC ನೋಡಿದ್ರೆ ಇಟ್ ಈಸ್ ವೆರಿ ಮಚ್. ನಂಬರ್ 1 ನಿರ್ಣಾಯಕ. ನಂಬರ್ 2 ನಿರ್ಣಾಯಕ ಆದರೂ ಕೂಡ ನಂಬರ್ 2 ಬಿಗ್ಗೆಸ್ಟ್ ಸ್ಟೇಟ್ ಈಗ ಕಾಂಗ್ರೆಸ್ಗೆ ಏನಾದರೂ ಇದ್ದರೆ ಕಾಂಗ್ರೆಸ್ಗೆ ಅದು ಕರ್ನಾಟಕ. ಮೇ ಬಿ AICC ವಾಂಟ್ ಟು ಪ್ರೊಜೆಕ್ಟ್, ನಾವು ದಲಿತರ ಬಗ್ಗೆ, ಅಹಿಂದದ ಬಗ್ಗೆ ಅನುಕಂಪ ಇರುವಂತಹ, ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಲುವಂತಹ, ಏನು ಬಂದರೂ ನಾನು ಅವರೊಟ್ಟಿಗೆ ನಿಂತ್ಕೊಳ್ತೀನಿ ಅನ್ನುವಂತಹ ಸಿದ್ದರಾಮಯ್ಯನವರನ್ನು CM ಕ್ಯಾಂಡಿಡೇಟ್ ಮಾಡಿದ್ದೀವಿ, CM ಮಾಡಿದ್ದೀವಿ. ಅದನ್ನು ನಂಬಿಕೊಂಡು ಜನ ನಮಗೆ ಮತ ಹಾಕಿ ನಮ್ಮನ್ನು 146 ಗೆಲ್ಲಿಸಿದ್ದಾರೆ. ಇದೇ ರೀತಿ ನಾವು ಕೂಡ ಇಲ್ಲಿ ಕೂಡ ಅದೇ ಕಾರ್ಡನ್ನು ಯೂಸ್ ಮಾಡ್ತೀವಿ. ಸಿದ್ದರಾಮಯ್ಯನವರ ಏನು ಅಹಿಂದ ಕಾರ್ಡ್ ಇದೆ ಅಲ್ವಾ, ಇಸ್ ದ ಬಿಗ್ಗೆಸ್ಟ್ ಲೀಡರ್. ಇದರಲ್ಲಿ 2 ಇದೆ ನೋಡಿ. ಒಂದು, ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆಯವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು, AICCಯ ಅಧ್ಯಕ್ಷರು, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅವರು ಕರ್ನಾಟಕದವರೇ. ಈಗ ಇನ್ನೊಬ್ರು ಕರ್ನಾಟಕದವರು ಆಲ್ ಇಂಡಿಯಾ OBC ಏನು ಒಕ್ಕೂಟ ಇದೆಯಲ್ಲ ಇವ್ರದ್ದು, ಅದರದ್ದು ಅಧ್ಯಕ್ಷರಾಗಿದ್ದಾರೆ. ಅಂದರೆ ಈ ಮತ ಕ್ರೋಢೀಕರಣ ಅಂತ ನಾವು ಏನು ಹೇಳ್ತೀವಲ್ವಾ,
ನೀವು ಗೊತ್ತಾ ನಿಮಗೆ ಲಾಸ್ಟ್ ಎಲೆಕ್ಷನ್ MP ಎಲೆಕ್ಷನಲ್ಲೂ ಕೂಡ ಕ್ಯಾಂಪೇನ್ ಕರ್ನಾಟಕದಿಂದ ಸ್ಟಾರ್ಟ್ ಮಾಡಲಾಯಿತು. ಎಸ್ ಹೌದು. ಕರ್ನಾಟಕದಿಂದ ಸ್ಟಾರ್ಟ್ ಮಾಡಲಾಯಿತು. ಆ ಮೀಟಿಂಗ್ಗಳು ಇಂಡಿ ಒಕ್ಕೂಟದ ಮೀಟಿಂಗ್ ಇದ್ದೆಲ್ಲ ಕರ್ನಾಟಕದಲ್ಲಾಯಿತು. ನಿತೀಶ್ ಕುಮಾರ್ ಬಂದರು, ಮಮತಾ ಬ್ಯಾನರ್ಜಿ ಬಂದರು, ಎಲ್ಲರೂ ಬಂದರು. ಬಟ್ ಹೋಗುವಾಗ ಒಂದೊಂದು ಹೆಸರು ಕೊಟ್ಕೊಂಡು ಹೋದ್ರು. ಯಾಕಂದರೆ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆದರೆ ನಾವು ಒಪ್ಪಲ್ಲ. ಇಟ್ ಇಸ್ ಎ ಕಾಂಪಿಟೇಷನ್ ಸ್ಟಾರ್ಟೆಡ್. ಈಗ ನೀವು ಕೇಳ್ಬೋದು, ಎಸ್ ವಾಟ್ ಇಸ್ ದ ಬೆನಿಫಿಟ್? ಸಿದ್ದರಾಮಯ್ಯನವ್ರಿಗೆ ಇದರಿಂದ ಏನು ಬೆನಿಫಿಟ್ ಆಗುತ್ತೆ? ಅಥವಾ ಸಿದ್ದರಾಮಯ್ಯನವರು ಮೇ ಲೂಸ್ CM ಪೋಸ್ಟ್. ವಿ ಕಾಂಟ್ ಆನ್ಸರ್ ನಾವು. ನಾನು ನಿಮ್ಗೆ ಹೇಳಿದ್ದೀನಿ, ಸಿದ್ದರಾಮಯ್ಯ ಈಸ್ ನಾಟ್ ದ್ಯಾಟ್ ಈಸಿ ಟಾಸ್ಕ್ ಟು ಕಾಂಗ್ರೆಸ್. ಎಸ್ ಸೆಟೆದು ನಿಂತ ರೀತಿಯಲ್ಲಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ಗಳು ಇತ್ತು ಅಂತ ಹೇಳ್ತದೆ. ಹೌದು. ಮೇ ಬಿ ಕಾಂಗ್ರೆಸ್ ಈಸ್ ಟ್ರೈಂಗ್ ಟು ಪುಟ್ ಕನ್ವಿನ್ಸಿಂಗ್ ಫೌಂಡೇಶನ್. ಸಿದ್ದರಾಮಯ್ಯನವರಿಗೆ ಖುಷಿಯಾಗುವಂತಹ, ಸಿದ್ದರಾಮಯ್ಯನವರಿಗೆ ನಂಬಿಕೆ ಬರುವಂತಹ, ಇವ್ರನ್ನ ನಾನು ಕೈ ಬಿಡಲ್ಲ ಅಂತ ನಂಬಿಕೆ ಬರುವಂತಹ, ಸಿದ್ದರಾಮಯ್ಯನವರಿಗೆ ಎಸ್ ಐ ಆಮ್ ಕಂಫರ್ಟೇಬಲ್, ನಾನು ರಾಜಕೀಯ ನಿವೃತ್ತಿ ನಂತರನೂ ಕೂಡ ಪೊಸಿಷನ್ ಐ ಆಮ್ ಹ್ಯಾವಿಂಗ್ ದಟ್ ಪೊಸಿಷನ್ ಅನ್ನುವಂತಹ ಫೀಲಿಂಗ್ ಬರಲಿ ಅನ್ನೋದು ಇರಬಹುದು. ಎಸ್ ದಟ್ ಆಲ್ಸೋ ಒನ್ ಆಫ್ ದ ಆಪ್ಷನ್. ರೈಟ್. ಈಗ DK ಅವರನ್ನು ನೋಡಿದರೆ, ಯಪ್ಪ ಹೆಂಗೋ ಮಾಡಿ ಇವ್ರನ್ನ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಏನಾದರೂ ನನಗೆ ಬಿಟ್ಟು ಕೊಡಬಹುದು, ಪ್ರಯತ್ನವನ್ನು ನಿಲ್ಲಿಸಿದ್ದೀನಿ ನಾನು, ಪ್ರಾರ್ಥನೆ ಫಲಿಸಬಹುದು ಅನ್ನುವ ಏನು ಚಿಂತನೆ ಇದೆಯಲ್ಲ, ಆ ಚಿಂತನೆಗೆ ಏನಾದರೂ ಬ್ಲೆಸ್ಸಿಂಗ್ಸ್ ಸಿಗಬಹುದಾ ಏನೋ. ಕರೆಕ್ಟ್. ಇದು ಒಂದಾದರೆ ಬರುವ ವಿಷಯಕ್ಕೆ ಬರುವ. ವಾಟ್ ಈಸ್ 3 ಪಾಯಿಂಟ್, 3 ಏನು ಅಜೆಂಡಾಗಳಿತ್ತು ಅವರದು, ರೆಸೊಲ್ಯೂಷನ್ಗಳನ್ನು ಪಾಸ್ ಮಾಡಿದ್ದಾರೆ. ನಂಬರ್ 1 ಯಾವುದು? ನ್ಯಾಯ ಯೋಧ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿ ಅವರಿಗೆ ನ್ಯಾಯ ಯೋಧ. ಇದು ಈ ಚಟ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇದೆ. ತನ್ನ ಪಕ್ಷದ ಲೀಡರ್ಗಳಿಗೆ, ತನ್ನ ಪಕ್ಷದ ಮುಖ್ಯಮಂತ್ರಿಯವರಿಗೆ, ತನ್ನ ಪಕ್ಷದ PMಗೆ ಅವನು ಇದ್ದಾಗಲೂ ಸತ್ತಾಗಲೂ, ಅವನು 4 ಪೀಳಿಗೆನೂ ಸತ್ತೋಗಿರುತ್ತೆ ಕೆಲವೊಮ್ಮೆ, ಪುನಃ ಅವ್ರ ಹೆಸರು ಹಿಡಿದು ಅವರನ್ನು ಕರೆಯುವುದು. ಕರೆಕ್ಟ್. ಅವರನ್ನು ಕರೆಯುವುದು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟವರೆಗಿದ್ರು. ಇಷ್ಟವರೆಗೆ ಕಾಂಗ್ರೆಸ್ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್. BJP ಅವರಿಗೆ ಕೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದೇ ಕಾಂಗ್ರೆಸ್ ಅವರು ಅಂತ ಹೇಳ್ತಾರೆ. ಅವ್ರು ಎಲೆಕ್ಷನಲ್ಲಿ ಸೋಲಿಸಿದ್ಯಾರ್ರಿ ಅದನ್ನು. ಇವರು OBCಗಳ ಬಗ್ಗೆ ಮಾತಾಡ್ತಾರೆ, ಇವರು ದೀನದಲಿತರ ಬಗ್ಗೆ ಮಾತಾಡ್ತಾರೆ, ಇವರು ಅಪ್ಲಿಫ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳ್ತಾರೆ. ಇವರು ಅಂಬೇಡ್ಕರನ್ನೇ ಸಹಿಸ್ಕೊಂಡಿಲ್ಲ, ಅವರನ್ನೇ ಸೋಲಿಸಿದ್ದಾರೆ ಅಂತ ಹೇಳ್ತಾರೆ. ಈಗ ಇವ್ರು ಏನು ಹೇಳ್ತಾ ಇರೋದು, ಹೌದು ವಿ ವಾಂಟ್ ಟು ಮೇಕ್ ಎ ಸರ್ವೆ. ಯಾರು ಇವರ ಲೀಡರ್? ಯಾರು? ರಾಹುಲ್ ಗಾಂಧಿ. ಯಾರ ಅನುಮತಿ ಮೇರೆಗೆ? ಖರ್ಗೆ ಅವರ ಅನುಮತಿ ಮೇರೆಗೆ ಅಲ್ಲ, ರಾಹುಲ್ ಗಾಂಧಿ ಅವರು. ನಾನು ನಿಮ್ಮನ್ನು ಹೇಳಿದ್ರೆ ಅಧ್ಯಕ್ಷರೇ ACC ಸರ್ವೋಚ್ಚ ಹೈಕಮಾಂಡ್ ಅಂತ ಹೇಳ್ಬೋದು. ಇದು ಹೈಕೋರ್ಟ್ ಅಂಡ್ ಸರ್ವೋಚ್ಚ ನ್ಯಾಯಾಲಯ ಇದೆ ಅಲ್ವಾ? ಉಚ್ಚ ನ್ಯಾಯಾಲಯ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಇದೆ. ಇದು ಸರ್ವೋಚ್ಚ ಹೈಕಮಾಂಡ್. ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ವಾ ಅಂತ OBC. ರಾಹುಲ್ ಗಾಂಧಿ ಅವರಿಗೆ ಅವ್ರಿಗಿಂತ ಜಾಸ್ತಿ ಇರಬೇಕು. ಅದಕ್ಕೆ ಅವರಿಗೆ ನ್ಯಾಯ ಏನು? ನ್ಯಾಯ ಯೋಧ. ನ್ಯಾಯ ಯೋಧ. ಓಕೆ. OBC ಪರವಾಗಿ ನಿಂತಿದ್ದಾರೆ. OBC ಪರವಾಗಿ. ಓಕೆ, ಆಯ್ತಪ್ಪ. ನ್ಯಾಯ ಯೋಧರು ನೀವು. ನ್ಯಾಯ ಹೋರಾಡಿ ನೋಡುವ, ಯಾವಾಗ ನಿಮ್ಮ ಬಲಿದಾನ ಆಗುತ್ತೆ ಗೊತ್ತಿಲ್ಲ ನಮಗೆ. ಲೆಟ್ ಅಸ್ ಸಿ. ದಟ್ ಈಸ್ ಆಲ್ಸೋ ಓಕೆ. ನ್ಯಾಯಯುತವಾಗಿ ನೀವು ಹೋರಾಡಿ. ಸೆಕೆಂಡ್ ಏನು? ಸಾಮಾಜಿಕವಾಗಿ ಜಾತಿ ಗಣಗತಿಯನ್ನು ಮಾಡಬೇಕು. ಜಾತಿಯಿಂದ ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿಯೂ ಇದೆ, ಆರ್ಥಿಕವಾಗಿ ಮತ್ತೆ ರಾಜಕೀಯವಾಗಿ. ಅದಕ್ಕೆ ನಾವು ಹೇಳೋದಲ್ವಾ, ದಲಿತ CM ಆಗಬೇಕು, ಎಲಿಜಿಬಲ್ ಆಗಬೇಕಂತಿಲ್ಲ ಅವನು. ದಲಿತ ಆಗಿದ್ದಾರೆ ಸರ್. ಇನ್ನು ಶುಭಾಂಶು ಶುಕ್ಲಂಗೆ ಹೇಳಿದ್ರಲ್ಲ ಸರ್, ದಲಿತರು ಕಳಿಸ್ಬೇಕಿತ್ತು ಅಂತ. ಹೌದು, ಅವನು ಎಲಿಜಿಬಲ್. ಈಸ್ ಎ ಮೋಸ್ಟ್ ಟ್ಯಾಲೆಂಟೆಡ್. ಅವನು ಹೋಗಿ ಬಂದರೆ ದಲಿತರನ್ನು ಕಳಿಸ್ಬೋದಿತ್ತಲ್ಲ, ಅವನನ್ನೇ ಕಳಿಸಿದ್ರಿ, ಬ್ರಾಹ್ಮಣರನ್ನೇ ಕಳಿಸಿ. ನೋ. ಎಸ್, ಸಂವಿಧಾನ ಹೇಳಿದ ಪ್ರಕಾರ, ಅಂಬೇಡ್ಕರ್ ಅವರು ಸರ್ವೆ ಮಾಡಿದ ಪ್ರಕಾರ, ವಿ ನೀಡ್ ಟು ಗಿವ್ ಈಕ್ವಲ್ ಅಪರ್ಚುನಿಟೀಸ್. ಅಪ್ಲಿಫ್ಟ್ ಆಗಲೇಬೇಕು. ಅಪ್ಲಿಫ್ಟ್ ಆಗಿಲ್ಲ ಅಂತಲ್ಲ. 1947 ಇಂದ ಇವತ್ತು ನೋಡಿದರೆ ತುಂಬ ಅಪ್ಲಿಫ್ಟ್ ಆಗಿದೆ. ಅದಕ್ಕೆ ಉದಾಹರಣೆನೇ ಮಲ್ಲಿಕಾರ್ಜುನ ಖರ್ಗೆನೇ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ವಿ ಅಗ್ರಿ, ಅದನ್ನು ಮಾಡಬೇಕು. ಎಸ್. ಸೆಕೆಂಡ್ ಯಾವುದು? ತೆಲಂಗಾಣದ ರೀತಿಯಲ್ಲಿ
ಸಿ ದ ಸ್ಟೇಟ್ ಆಫ್ ಸ್ಮಾಲ್ ಸ್ಟೇಟ್ ತೆಲಂಗಾಣ, ದುಡ್ಡಿಲ್ಲ ಅಂತ ಹೇಳ್ತಾರೆ. ಅವರು ಮಾಡಿದ ರೀತಿಯಲ್ಲಿ ನಾವು ಮಾಡೋಣ. ಎಲ್ಲ ಕಡೆ ಮಾಡಬೇಕು. ನಮ್ದು ರಿಜೆಕ್ಟ್ ಆಗಿದೆ 2 ಸಲ. ಇನ್ನೊಂದ್ಸಲ ಮಾಡ್ತಾರೆ ಈಗ. ಕರ್ನಾಟಕದವ್ರದ್ದು ಸಿದ್ದರಾಮಯ್ಯ ಅವರ ಅಧ್ಯಕ್ಷರಷ್ಟೇ 2 ಪೈಲಟ್ ಪ್ರಾಜೆಕ್ಟ್ಸ್ ಆಲ್ಸೋ ಇಟ್ ಇಸ್ ರಿಜೆಕ್ಟೆಡ್. ಇವ್ರ ಅಂಡರ್ ಮೇಲ್ಗಡೆ ಹೇಳಿದ್ರಂತೆ, ನಿಮ್ದು ರಿಪೋರ್ಟ್ ಬಿಸಾಕಿ ಹೋಗಿ ವಾಪಸ್ ಮಾಡಿ ಅಂತ. 160 ರೂಪೀಸ್ ಗುಲುಮ್ ಕ್ರೋರ್. 68 crores. 8 ಬಿಡ್ರಿ ಚಿಕ್ಕದು ಅದು. 168 ನೀವು ಪಕ್ಕ ಲೆಕ್ಕ ಮಾಡೋ. 168 ಗುಳುಮ್ ನಮ್ದು ಟ್ಯಾಕ್ಸ್ ದುಡ್ಡು. ಕ್ರೋರ ಏನಾದ್ರು ಇವರು ಲಕ್ಷನಲ್ಲ, ಕ್ರೋರ್ ಗುಳುಮ್. ಅಂದರೆ ಅದರ ನಂತರ ಇನ್ನೊಮ್ಮೆ ಚೀಟಿ ಅಂಟಿಸಿದ್ರು ನಮ್ಮ ಮನೆಗಳಲ್ಲಿ, ನೀನು ಯಾವ ಜಾತಿ ಅಂತ ನೀವೇ ಸ್ಕ್ಯಾನ್ ಮಾಡಿ ಹಾಕ್ಬಿಡಿ ಅಂತ. ನಿಮಗೆ ಖುಷಿಯಾದ ಜಾತಿ ನೀವು ಹಾಕ್ಬೋದಿತ್ತು, ಕರೆಕ್ಟ್. ಅದನ್ನು ಕಳಿಸಿದ್ರು, ಅದು ಗುಳುಮ್. ಈಗ ತೆಲಂಗಾಣ ರೀತಿಯಲ್ಲಿ ನಾವು ಮಾಡ್ತೀವಿ, ಆಯ್ತಪ್ಪ ಮಾಡಬೇಕು. ಮೂರನೇದೇನು, 50% ಸ್ಲ್ಯಾಬ್ ಇದೆ, 50% ಕ್ಯಾಪ್ ಏನಿದೆ ಅಲ್ಲ, ಅದನ್ನು ಅಬಲಿಷ್ ಮಾಡಿಸ್ಬೇಕು. ಸಂವಿಧಾನದಲ್ಲಿ 50% ಕ್ಯಾಪ್ ಇತ್ತು. ಆ ಕ್ಯಾಪನ್ನು ತೆಗಿಬೇಕು. ಅಂದರೆ ಅಪ್ ಟು ವಾಟ್ ಲಿಮಿಟ್ ಅದನ್ನು ಹೇಳಿಲ್ಲ. ವೆದರ್ ಯು ಕ್ಯಾನ್ ಗಿವ್ 100%. ನಾಟ್ ಕಂಪ್ಲೀಟ್. See, it should be a common sense. ಎಸ್. Anything you act, it should be common sense. ಕರೆಕ್ಟ್. ನನಗೆ ಅರ್ಥ ಆಗ್ತಾ ಇಲ್ಲ. 50% ತೆಗೆಯುವ ಏನಕ್ಕೆ ತೆಗಿಬೇಕು, ನಂಬರ್ 1. ತೆಗೆದ್ರೆ ಅದನ್ನು ಎಷ್ಟಕ್ಕೆ ಇನ್ಕ್ರೀಸ್ ಮಾಡಬೇಕು. ವೆದರ್ 55, ವೆದರ್ 60, ವೆದರ್ ಒಬ್ಬ ಬಂದುಬಿಟ್ಟು ಏನು ಬೇಕಾದರೂ ಮಾಡ್ಬೋದು, ಅವನಿಗೆ ಮನಸ್ಸು ಬಂದಾಗೆ 100ಕ್ಕೆ 100 ಕೊಡ್ಬೋದಾ, ಯಾವುದಕ್ಕೆ ಏನು ಕೊಡಬೇಕು. ತಮಿಳ್ನಾಡು 70% ಕೊಟ್ಟಿದೆ, 70%, 60% ಹಾಗೆ ಕೊಡ್ಲಿಕ್ಕೆ ಆಗುತ್ತಾ? ಆ ಕ್ಯಾಪ್ ಏನಿದೆ ಅಲ್ವಾ, ಆ ಕ್ಯಾಪನ್ನು ಸಡಿಲಗೊಳಿಸ್ಬೇಕು. ಮೀಸಲಾತಿ ಕೊಡೋದಕ್ಕೆ ಆಗ್ತಿಲ್ಲ. ಮೀಸಲಾತಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿನೂ ರಾಜಕೀಯ ಬರುತ್ತೆ. ಎಸ್. ಔದ್ಯೋಗಿಕ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ. ಕರೆಕ್ಟ್. ಅದು ತೊಂದರೆ ಇಲ್ಲ. ವಿ ಆರ್ ವೆರಿ ಹ್ಯಾಪಿ. ಆ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಗೆ ಹೋಗಬೇಕು. ಈ ಮೀಸಲಾತಿಗಳಿದಾವಲ್ಲ, ಅದು ಯಾರು ಡಿಸರ್ವ್ ಮಾಡ್ತಾರಲ್ಲ ಅವನಿಗೂ ಹೋಗಬೇಕು ವಿನಃ ತಮ್ಮ ಚಟಕ್ಕೆ, ತಮ್ಮ ಸ್ಟ್ರಾಟಜಿಗೆ, ತಮ್ಮವರನ್ನೇ ನಿಲ್ಲಿಸಿಗೋಸ್ಕರ, ರಾಜಕೀಯವಾಗಿ ಬೆಳೀಲಿಕ್ಕೋಸ್ಕರ ಅಲ್ಲಿ ಆ ಒಂದು ರಿಸರ್ವೇಷನ್ ಪಾಲಿಸಿ ತಂದು ತನ್ನ ಮಕ್ಕಳನ್ನು ಕೆಳಗಡೆ ವರ್ಗದವರಿಗೆಲ್ಲ ಅದು ಎಲ್ಲ ಪಾಲಿಸಿಗಳು, ರಾಜಕೀಯ ಪಾಲಿಸಿಗಳಿದ್ದಾವಲ್ಲ, ನೀವು ತೋರಿಸಿ ಯಾವ ಪಾರ್ಟಿಯಲ್ಲಿ ಕೆಳವರ್ಗದ. ಈಗ ಕೇಳಿದರೆ ಪುತ್ತೂರಲ್ಲಿ ಎಸ್ ಅಂಗಾರ ಅಂತ ಇತ್ತು, ಸರಿ ಕೆಳಗಡೆಯಿಂದ ಬಂದವರು. ಈಗ ಇದ್ದಾರೆ ಲೇಡಿ, ಕೆಲವು ಕಡೆ ಇರಬಹುದು. ಯಾವ ರಾಜಕೀಯ ಪಕ್ಷದಲ್ಲಿ ನಿಮ್ಮ ಅತಿ ಬಡವ ಕೆಳವರ್ಗದವರಿಗೆ ಬ್ಯಾಕ್ವರ್ಡ್ ಅಂತ ಸೀಟ್ ಕೊಟ್ಟಿದ್ದಿದೆ? ದುಡ್ಡು ಬೇಕೇ? ಆಗ ಅವನು ಆರ್ಥಿಕವಾಗಿ ನೋ ಚಾನ್ಸ್. ಇದು ಸರ್ವೆ ಹಂಗೆ ಅಲ್ವಾ? ಆರ್ಥಿಕವಾಗಿ ನೋ ಚಾನ್ಸ್, ಔದ್ಯೋಗಿಕವಾಗಿ ನೋ ಚಾನ್ಸ್, ಸಾಮಾಜಿಕವಾಗಿ ನೋ ಚಾನ್ಸ್, ರಾಜಕೀಯವಾಗಿ ದೆರ್ ಇಸ್ ಎ ಚಾನ್ಸ್. ಯಾಕೆ ಗೊತ್ತಾ ನಿಮಗೆ? ಬೇರೆ ಮೀಸಲಾತಿಗಳಲ್ಲಿ, ಸ್ಕೂಲು ಇನ್ನಿತರ ಮೀಸಲಾತಿಗಳಲ್ಲಿ ಆರ್ಥಿಕ ಇದನ್ನು ಕೇಳ್ಬೋದು. ಕೈ ಕೊಡು, ನಿಂದು ರಿಪೋರ್ಟ್ ಎಷ್ಟು IT ಟ್ಯಾಕ್ಸ್ ನಿನ್ನ ಅಪ್ಪ ಕಟ್ಟವನೆ, ಏನು ಎಲ್ಲಿಂದ ದುಡ್ಡು ಬರುತ್ತೆ ಕೇಳ್ಬೋದು, ಇನ್ಕಮನ್ನು ಕೇಳ್ಬೋದು. ವೆನ್ ಇಟ್ ಇಸ್ ರಾಜಕೀಯಕ್ಕೆ ಬಂದರೆ ಆ ಸಿಸ್ಟಮ್ ಇಲ್ಲಲ್ಲ. ಹಂಗೆ ಇದ್ದಿದ್ರೆ ಖರ್ಗೆ ಮನೆತನಕ್ಕೆ ಸಿಗುವುದೇ ಇಲ್ಲ ಸೀಟು. ಕೆಲವರಿಗೆ ಸೀಟ್ ಸಿಕ್ಕಲ್ಲ. ಹೌದು, ತನ್ನಿ ಇದನ್ನು ವೆರಿ ಹ್ಯಾಪಿ. ಇಫ್ ಯು ಬ್ರಿಂಗ್ ದ್ಯಾಟ್ ವೆರಿ ಹ್ಯಾಪಿ. ನಮ್ಮ ಅಧ್ಯಕ್ಷರಿಗೆ ನಮ್ಮ ಸ್ಟೇಟ್ ಅವರಾಗೋದ್ರಿಂದ ಅದನ್ನು ಆ್ಯಡ್ ಮಾಡಬೇಕು. ಬ್ಯಾಕ್ವರ್ಡ್ ಕ್ಲಾಸ್ ಆದ್ರೂ ಕೂಡ ಹೂ ಇಸ್ ಎಲಿಜಿಬಲ್? ಬ್ಯಾಕ್ವರ್ಡ್ ಕ್ಲಾಸ್, ಇಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್, ಓಕೆ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದವನಿಗೆ ಆ ಅಪ್ಲಿಫ್ಟ್ ಮಾಡಬೇಕು ಅನ್ನೋದನ್ನು ತರಬೇಕು. ಇನ್ನೊಂದು ಯಾವುದು? ಪಾಯಿಂಟ್ ನಂಬರ್ 4, ಸರ್ಕಾರಿ ಶಾಲೆಗಳಲ್ಲಿರುವ ಫೆಸಿಲಿಟಿ ಏನಿದೆ, ಇವತ್ತಿನ ಏನು ಮೀಸಲಾತಿ ಇದೆ, ಅದನ್ನು
ಪ್ರೈವೇಟ್ ಶಾಲೆಗಳಲ್ಲೂ ಕೂಡ, ಖಾಸಗಿ ಶಾಲೆಗಳಲ್ಲೂ ಕೂಡ ತರಬೇಕು. ಎಸ್, ಐ ಎಗ್ರಿ, ಐ ಟೋಟಲಿ ಎಗ್ರಿ. ಈಗ ನೋಡಿದರೆ ನೀವು CET, ನೀಟು ಅನ್ನೋದು ಕಾಂಪಿಟೇಷನ್ ಎಕ್ಸಾಮ್ಗಳಲ್ಲಿ ಆಟೋಮೆಟಿಕ್ಲಿ ಇಟ್ ಈಸ್ ದೇರ್, ಕೋಟಾ ಇದೆ. ದೆರ್ ಇಸ್ ನಥಿಂಗ್ ಸ್ಪೆಷಲ್ ದ್ಯಾಟ್ ಟುಡೇ ದಿಸ್ ಈ ಕಮಿಟಿ ಒಕ್ಕೂಟ ಕೂತ್ಕೊಂಡು ಹೇಳ್ಬೇಕಂತ ಏನಿಲ್ಲ. ದೆರ್ ಈಸ್ ಎ ಫೆಸಿಲಿಟಿ ಆಲ್ರೆಡಿ. ಖಾಸಗಿ ಕಾಲೇಜುಗಳು ಇವತ್ತು ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಅಥವಾ ನರ್ಸಿಂಗ್ ಕಾಲೇಜುಗಳು, ಯಾವುದೇ ಕಾಲೇಜುಗಳು ಇದ್ದವರು ಕೂಡ ದಟ್ ಕಮ್ ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ನಮ್ಮ ಎಜುಕೇಷನ್ ಇದರಲ್ಲಿ ಅವರಿಗೆ ಆಟೋಮೆಟಿಕ್ ಅಲ್ಲಿ ಕೋಟಾ ಇದೆ. ಬಟ್ ದಿಸ್ ಏನು ಹೇಳ್ತಾ ಇದ್ದಾರೆ, ಮೇ ಬಿ ದೇ ಆರ್ ಟಾಕಿಂಗ್ ಅಬೌಟ್ ನಿಮ್ಮ ಕೆಳ ಹಂತದ ಎಜುಕೇಷನಲ್ಲೂ ಕೂಡ, ಅಂದರೆ ಈಗ ನಿಮ್ಮದು ಹೈಸ್ಕೂಲು ಇದರಲ್ಲಿ ಅಥವಾ ನೀವು 11th ಹೋದಾಗ 12th ಹೋದಾಗ ನಿಮಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಏನಾದರೂ ಕೋಟಗಳು ಇದ್ದರೆ ಇಲ್ಲಿ ಇರದ ಕಾರಣ, ಸಪೋಸ್ ಆಲ್ ದ ಇಯರ್ ದೇ ಗೋ ವಿತ್ ದ ಕಟ್ ಆಫ್ ಮಾರ್ಕ್. ಕೆಲವು ಕಾಲೇಜುಗಳಲ್ಲಿ ನೀವು 99%ನ ಕೆಳಗಡೆ ಬರಲ್ಲ, ಕಟ್ ಆಫ್ ಮಾರ್ಕ್ ಬರಲ್ಲ. ಅಲ್ಲಿಗೆ ಈ ಕೋಟಾ ಸಿಸ್ಟಮ್ ಅನ್ನು ತಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರು, ಶೈಕ್ಷಣಿಕವಾಗಿ ಅಥವಾ ಆರ್ಥಿಕವಾಗಿ ಹಿಂದುಳಿದವರು, ಓಕೆ, ಜಾತಿ ಆಧಾರದ ಮೇಲೆ ಹಿಂದುಳಿದವರನ್ನು ಏನನ್ನು ಇದ್ದರೆ ಅವರಿಗೂ ಕೂಡ ಬೆಟರ್ ಅಪರ್ಚುನಿಟಿ ಆಫ್ ಎಜುಕೇಷನ್. ಅಂದರೆ ಈಗ ಸರ್ ಜನರಲ್ ಅಲ್ಲಿ ನಾನು 500 ಮಾರ್ಕ್ ತೆಗೆದ್ರೆ ನನಗೆ ಈಗ ಸೀಟ್ ಸಿಗಲ್ಲ. ಜಸ್ಟ್ OBC ನಲ್ಲಿದ್ದು 40% ಮಾರ್ಕ್ ಇದ್ರೂ ಅವ್ರಿಗೆ ಸೀಟ್ ಸಿಗುತ್ತೆ. ಅದು ಏನಕ್ಕೆ ಮಾಡ್ತಾರೆ ಅಂದ್ರೆ ಲಾಸ್ಟ್ 2024 ಅಲ್ಲಿ ಅದೇ 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 ನಾವು ಜನರಲ್ ಇದ್ದವರು ಎಲ್ಲರೂ ಬೊಬ್ಬೆ ಹೊಡಿತಾರೆ, ನಾವು ಆರ್ಥಿಕ ಹಾಗೆ ಹಿಂದುಳಿತೀವಿ, ನಮ್ಗೆ ಯಾಕೆ ಫೆಸಿಲಿಟಿ ಇಲ್ಲ ಅಂತ. ನಾರ್ಮಲಿ ಈಗ ಸಿಕ್ಕಿದ್ರೆ, ಈಗ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಟ್ಯೂಷನ್ಗೆ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲೋ ಒಂದು ರಿಮೋಟ್ ಪ್ಲೇಸಲ್ಲಿ ಇರ್ತಾರೆ, ಅವ್ರದ್ದು ಅಪ್ಕಮಿಂಗ್ ಅಷ್ಟು ಗ್ರೇಟ್ ಆಗಿರಲ್ಲ, ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿತಾರೆ. ಈ ಒಂದು ಎವರೇಜ್ ಮೆಥಡ್ನಲ್ಲಿ ನೋಡಿಬಿಟ್ಟು ಅವರನ್ನು ಅಪ್ಲಿಫ್ಟ್ ಮಾಡುವಂತಹ ಒಂದು ಸಿಸ್ಟಮ್. ಈಗ ಖಾಸಗಿ ಕಾಲೇಜುಗಳು ಇದನ್ನು ಒಪ್ಕೋತವ? ಇದು ಯಾವ ರೀತಿಯಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದು ಚಾಲೆಂಜ್ ಇದೆ. ಅದಕ್ಕಿಂತ ನನಗೆ ಬೇಜಾರದ ಸಂಗತಿ ಏನಂದರೆ, ಇನ್ಸ್ಟೆಡ್ ಆಫ್ ಯು ಆರ್ ಟಾಕಿಂಗ್ ಅಬೌಟ್ ಖಾಸಗಿ ಇದು, ವೈ ಕಾಂಟ್ ಯು ಅಪ್ಲಿಫ್ಟ್ ಗವರ್ಮೆಂಟ್ ಸ್ಕೂಲುಗಳನ್ನೇ ಟು ಖಾಸಗಿ ಲೆವೆಲ್ ಕಾಂಪಿಟೇಷನ್ಗೆ? ಹೌದು, ಸರಿ ಅಲ್ವಾ? ಅದನ್ನು ಮಾತಾಡಬೇಕಿತ್ತು. ಆ್ಯಂಡ್ ಸ್ಟಿಲ್ ವಿ ಆರ್ ಟ್ರೈಯಿಂಗ್. ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿಯವರೆಗೆ ಈಗಲೂ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ಬೆಂಚ್ ಇಲ್ಲದ ಸ್ಕೂಲ್ಗಳು ಎಷ್ಟಿದ್ದಾವೆ, ನೆಲದ ಮೇಲೆ ಕೂತ್ಕೊಂಡು ಓದುವಂತಹ ಮಕ್ಕಳು ಎಷ್ಟಿದ್ದಾವೆ ಎಂದು ನಿಮ್ಮ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪರವರಿಗೆ ಫೋನ್ ಮಾಡಿ ಕೇಳಿ. ಮೊನ್ನೆ ಮಕ್ಕಳ ತಲೆ ಮೇಲೆ ಮೇಲ್ಛಾವಣಿನೇ ಬಿತ್ತು. ಕರೆಕ್ಟ್. ಸೋರು ತೀಯುವುದು ಮನೆಯ ಮಾಡಿ, ಸರ್ಕಾರಿ ಶಾಲೆ ಮಾಡಿ. ಕರೆಕ್ಟ್ ಅಲ್ವಾ? ದಟ್ಸ್ ವಾಟ್.